ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವಿಡಿಯೋದಲ್ಲಿ ಎಲ್ರಿಗೂ ಅವಶ್ಯಕವಾಗಿ ಬೇಕಾಗಿರುವಂಥ ಹಣದ ಬಗ್ಗೆ, ಅಂದರೆ ಹಣವನ್ನು ಹೇಗೆ ನಾವು ನಮ್ಮ ಮನಸ್ಸಿನಲ್ಲಿ ಬೇಡ್ಕೊಂಡ ತಕ್ಷಣ ನಮಗೆ ವಾರಾಹಿ ತಾಯಿ ಕರುಣಿಸ್ತಾರೆ ಅನ್ನೋ ಒಂದು ಆ ಪವರ್ಫುಲ್ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತೆ. ದುಡ್ಡು ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಎಲ್ರಿಗೂ ಕೂಡ ದುಡ್ಡು ಅಂದರೆ ಇಷ್ಟ ಇರುತ್ತೆ. ಜೀವನದಲ್ಲಿ ದುಡ್ಡು ಮಾಡಬೇಕು, ಮನೆ ಕಟ್ಟಬೇಕು, ಆಸ್ತಿ ಮಾಡಬೇಕು, ಹೆಚ್ಚಾಗಿ ದುಡ್ಡು ಮಾಡಬೇಕು ಅನ್ನೋ ಆಸೆನೇ ಎಲ್ರಿಗೂ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಈ ಒಂದು ಪವರ್ಫುಲ್ ಆದ ಮಂತ್ರವನ್ನು ನೀವು ಪಠಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಹಣದ ಹೊಳೆ ಹರಿಯುತ್ತೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಅಷ್ಟೊಂದು ಪವರ್ಫುಲ್ ಆಗಿರೋ ಮಂತ್ರ ಆಗಿರೋದ್ರಿಂದ ಅದು ತುಂಬಾ ಒಳ್ಳೆಯ ಫಲಗಳನ್ನು ನಿಮಗೆ ನೀಡುತ್ತೆ ಅಂತ ಹೇಳ್ಬೋದು. ಹೇಗೆ ನಾವು ಆರಾಧಿಸೋದ್ರಿಂದ, ಯಾವ ದೇವರನ್ನ ಆರಾಧಿಸೋದ್ರಿಂದ ನಮ್ಮ ಜೀವನದಲ್ಲಿ ಈ ಹಣದ ಅನ್ನೋದು ಹೇಗೆ ನಮಗೆ ಹರಿದು ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಏನೋ ಹೇಳಿದ್ದಾರೆ ಅದನ್ನು ಮಾಡಿದ್ರಾಯ್ತು ಬರುತ್ತೆ ಅಂತ ನೀವು ನೆಗ್ಲೆಕ್ಟ್ ಮಾಡ್ಕೊಂಡು ಮಾಡಿದ್ರೆ ಯಾವುದು ಕೂಡ ಆಗೋದಿಲ್ಲ. ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪೀಸ್ಫುಲ್ ಮೈಂಡಲ್ಲಿ ನೀವು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ ನೀವು ಸದೃಢರಾಗೋದನ್ನು ನೀವೇ ಕಾಣ್ತೀರಾ. ಕೆಲವೊಂದಿಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಯಾವುದೇ ಒಂದು ವಿಷಯ ಆದರೂ ಅಷ್ಟೇನೆ ಅಲ್ವಾ, ತಕ್ಷಣಕ್ಕೆ ಬೇಕು ಅಂದರೆ ಯಾವುದೂ ಕೂಡ ಸಿಗೋದಿಲ್ಲ. ಕೆಲವೊಂದು ಚಿಕ್ಕ ಚಿಕ್ಕ ವಿಷಯ ಆದರೆ ತಕ್ಷಣಕ್ಕೆ ಸಿಗುತ್ತೆ. ಅಂದರೆ ನಾವು ಇಷ್ಟಪಟ್ಟಿದ್ದ ಆಹಾರವನ್ನು ತಿನ್ನಬೇಕು ಅಂದ್ಕೊಂಡ್ರೆ ನಾವು ಹೋಗಿ ತಿನ್ಬೋದು. ಆದರೆ ಕೆಲವೊಂದಿಷ್ಟು ಅಂದರೆ ಮನೆ ಕಟ್ಟೋದಾಗಿರ್ಬೋದು, ಅಥವಾ ಆಸ್ತಿ ಮಾಡೋದಾಗಿರ್ಬೋದು, ಅಥವಾ ಜಮೀನನ್ನು ಖರೀದಿಸೋದಾಗಿರ್ಬೋದು, ಎಲ್ಲದಕ್ಕೂ ಒಂದಿಷ್ಟು ಸಮಯ ಅನ್ನೋದು ಹಿಡಿಯುತ್ತೆ. ಹಾಗಾಗಿ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ನಿಮಗೆ ಆದಷ್ಟು ಒಂದು ಬೇಗನೆ ನಿಮಗೆ ಆ ಒಂದು ಕಾರ್ಯಗಳು ಯಶಸ್ವಿ ಆಗುತ್ತೆ ಅಂತಲೇ ಹೇಳ್ಬೋದು. ಪ್ರತಿದಿನ ಕೂಡ ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಮಂತ್ರಗಳನ್ನು ತಿಳಿಸಿದ್ದೀನಿ. ಅದರಲ್ಲೂ ಕೂಡ ಈ ಒಂದು ಮಂತ್ರವನ್ನು ನಾನು ಈಗಾಗಲೇ ತಿಳಿಸಿದ್ದೀನಿ. ನರ್ಪವಿ 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 ಅನ್ನೋ ಮಂತ್ರವನ್ನು 9 ಬಾರಿ, 21 ಬಾರಿ ಅಥವಾ 108 ಬಾರಿ ನಾವು ಜಪಿಸೋದ್ರಿಂದ ನಮ್ಮ ಜೀವನದಲ್ಲಿ ಧನಾಕರ್ಷಣೆ ಆಗುತ್ತೆ ಅನ್ನೋದು ಈಗಾಗಲೇ ನೀವು ನನ್ನ ಹಳೆಯ ವಿಡಿಯೋನ ನೋಡಿ ತಿಳ್ಕೊಂಡಿರ್ತೀರಾ. ಹಾಗೆ ನಾನು ಮೊದಲೇ ಹಳೆಯ ವಿಡಿಯೋಗಳಲ್ಲಿ ಹೇಳಿದಾಗಲೇ ಇದನ್ನು ನಾನ್ ವೆಜ್ ತಿಂದು ನೀವು ಜಪಿಸಬಾರ್ದು. ಹಾಗೆ ಮುಟ್ಟಾದಂಥ ಸಮಯದಲ್ಲೂ ಕೂಡ ನೀವು ಇದನ್ನು ಪಠಿಸಬಾರ್ದಾಗಿರುತ್ತೆ. ಅದನ್ನು ಬಿಟ್ಟು ನೀವು ಮಿಕ್ಕ ದಿನಗಳಲ್ಲಿ ಪಠಿಸೋದ್ರಿಂದ ನಿಮಗೆ ತುಂಬಾ ಒಳ್ಳೆಯ ಫಲಗಳನ್ನು ನೀವು ನೋಡ್ತೀರಾ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಒಂದು ಶುದ್ಧವಾದ ಸ್ಥಳದಲ್ಲಿ ಕೂತು ನಮ್ಮ 2 ಕೈಗಳನ್ನು ನೋಡಿಕೊಂಡು ಆ ಕೈಗಳನ್ನು ನೋಡ್ತಾ ನರ್ಪವಿ 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 ಅಂತ ಹೇಳ್ಕೊಳ್ಳೋದ್ರಿಂದ ಆ ದಿನ ಪೂರ್ತಿ ನಮಗೆ ಯಾವುದೇ ರೀತಿಯ ಅಡೆತಡೆಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ಕೆಲಸಗಳಾಗಿರ್ಬೋದು ಎಲ್ಲವೂ ಕೂಡ ನಮಗೆ ಸರಾಗವಾಗುತ್ತೆ. ಯಾವುದೇ ಒಂದು ಅಡೆತಡೆಗಳನ್ನು ಬರೋದಿಲ್ಲ ಅಂತಲೇ ಹೇಳ್ಬೋದು. ಹೀಗೆ ನೀವು ಬೇಡ್ಕೊಳ್ಳೋದ್ರಿಂದ ಆರ್ಥಿಕವಾಗಿ ಏನು ಒಂದು ಸಂಕಷ್ಟಗಳಿದೆ ಅದೆಲ್ಲ ದೂರವಾಗಿ ನಿಮಗೆ ನೀವೇನು ಕೋರ್ಕೊಂಡಿರ್ತೀರಾ ಅದು ನಿಮಗೆ ನಿಮ್ಮ ಜೀವನದಲ್ಲಿ ಈಡೇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಯೂನಿವರ್ಸ್ಗೆ ಸಂಬಂಧಿಸಿರುವಂಥ ಒಂದು ಸ್ವಿಚ್ ವರ್ಡನ್ನು ಕೂಡ ಹೇಳ್ಕೊಡ್ತೀನಿ. ಅದನ್ನು ಕೂಡ ನೀವು ಹೇಳ್ಕೊಬೇಕಾಗುತ್ತೆ. ಈ ಒಂದು ಸ್ವಿಚ್ ವರ್ಡನ್ನು ನೀವು ದಿನದಲ್ಲಿ ಯಾವಾಗ ಬೇಕಾದರೂ ನೀವು 30 ನಿಮಿಷಗಳ ಕಾಲ ಈ ಒಂದು ಸ್ವಿಚ್ ವರ್ಡನ್ನು ಹೇಳ್ಕೊಳ್ತಾ ಬರೋದ್ರಿಂದ ನಿಮಗೆ ಧನಾಕರ್ಷಣೆ ಅನ್ನೋದು ಆಗುತ್ತೆ. ನಮಗೆ ಒಂದೇ ಸಲ ಚಾಂಟ್ ಮಾಡೋಕೆ ಆಗೋದಿಲ್ಲ ಅನ್ನೋರು ಬೆಳಗ್ಗೆ ಒಂದು 15 ನಿಮಿಷ, ಮಧ್ಯಾಹ್ನ ಒಂದು 15 ನಿಮಿಷ, ಸಂಜೆ ಹೊತ್ತು ಒಂದು 15 ನಿಮಿಷ, ಈ ರೀತಿಯಾಗಿ ನೀವು ನಿಮ್ಮ ಮನಸ್ಸಿಗೆ ಅನಿಸಿದಷ್ಟು ಬಾರಿ ಕೂಡ ಹೇಳ್ಕೊಬೋದಾಗಿರುತ್ತೆ. ನಾವು ಏನೇ ಒಂದು ಕೆಲಸವನ್ನು ಮಾಡಿದ್ರೆ ಮನಸ್ಸಾರೆ ನಾವು ಮಾಡಬೇಕಾಗುತ್ತೆ. ಮನಸ್ಸ ವಾಚ ನಾವು ಒಂದು ಕೆಲಸವನ್ನು ಮಾಡೋದ್ರಿಂದ ನಮಗೆ ಫಲಗಳನ್ನೋದು ಸಿಗುತ್ತೆ. ಕಾಟಾಚಾರಕ್ಕೆ ಮಾಡಿದ್ರೆ ಯಾವುದೇ ರೀತಿ ಫಲಗಳು ನಮಗೆ ಸಿಗೋದಿಲ್ಲ. ಈ ಒಂದು ಸ್ವಿಚ್ ವರ್ಡನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಬೇಕಾದರೆ ಅದನ್ನು ನೀವು ನೋಡಿಕೊಂಡು ಹೇಳ್ಕೊಬಹುದು. ನಿಮಗೆ ಹೇಳೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅದನ್ನು ನೀವು ಬರೆದು ಕೂಡ ಇಟ್ಕೊಬೋದಾಗಿರುತ್ತೆ. ಒಂದು ಬುಕ್ಕನ್ನು ಇಟ್ಕೊಂಡ್ಬಿಡಿ ಅದಕ್ಕೆ ಅಂತಲೇ ಸ್ವಿಚ್ ವರ್ಡ್ಗಳನ್ನ ಅದರಲ್ಲಿ ನೀವು ಬರ್ಕೊಬೇಕಾಗುತ್ತೆ. ಈ ಒಂದು ಸ್ವಿಚ್ ವರ್ಡನ್ನು ನೀವು ಹೇಳ್ಕೊಳ್ಳಬಹುದು ಅಥವಾ ಬರೀಲೂಬಹುದು. ಎರಡನ್ನೂ ಮಾಡೋದ್ರಿಂದ ಕೂಡ ಎರಡಕ್ಕೂ ಕೂಡ ಅದೇ ರೀತಿಯ ಫಲಿತಾಂಶಗಳೇ ದೊರೆಯುತ್ತೆ. ಆದರೆ ಇದನ್ನ ಕರೆಕ್ಟಾಗಿ ಬರಿಬೇಕಾಗುತ್ತೆ, ತಪ್ಪು ಮಾಡದೆ ಬರಿಬೇಡಿ. ಇನ್ನು ಈ ಸ್ವಿಚ್ ವರ್ಡ್ ಬಂದು ಹೀಗಿರುತ್ತೆ: ಚೇಂಜ್, ಫೈಂಡ್, ಕೌಂಟ್, ಡಿವೈನ್. ಚೇಂಜ್, ಫೈಂಡ್, ಕೌಂಟ್, ಡಿವೈನ್. ಚೇಂಜ್, ಫೈಂಡ್,
ಕೌಂಟ್ ಡಿವೈನ್. ಕೇಳಿಸ್ಕೊಂಡ್ರಲ್ಲ ಎಷ್ಟು ಸುಲಭವಾಗಿದೆ ಅಂತ. ತುಂಬಾನೇ ಏನು ಕಷ್ಟವಾಗಿಲ್ಲ, ಸುಲಭವಾಗೇ ಇದೆ. ಇದನ್ನ ಹೇಳ್ಕೊಳಕ್ ಬರಲ್ಲ ಅಂದವರು ಕೂಡ ಬರ್ಕೊಬಹುದಾಗಿರುತ್ತೆ. ಅದೇ ರೀತಿಯಾಗಿ ಬರ್ಕೊಂಡು ಕೂಡ ನೀವು ಚಾಂಟ್ ಕೂಡ ಮಾಡಬಹುದು. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಧನಾಕರ್ಷಣೆ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಹಾಗೆ ಯೂನಿವರ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳೋದನ್ನ ರೂಢಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಅಳವಡಿಸ್ಕೊಳ್ತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಧನಾಕರ್ಷಣೆ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂಥ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು. ವಿಡಿಯೋ ನೋಡಿದ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.